ಸೊ ನಮಸ್ಕಾರ ಎಲ್ರಿಗೂ. ಆಫ್ಟರ್ ಲಾಂಗ್ ಟೈಮ್ ಮತ್ತೆ ಒಂದು ಕಡೆ ರೈಡ್ ಹೊರಟಿದ್ದೀವಿ. ಸೊ ಈ ಸಲ 3 ಜನ ಹೋಗ್ತಾ ಇದ್ವಿ. ನಾನು, ನನ್ನ ತಮ್ಮ, ಇನ್ನೊಬ್ಬ ಫ್ರೆಂಡ್ ಬರ್ತಾ ಇದ್ದಾನೆ. ಒಂದು ಕ್ಲಾಸಿಕ್ 350 ಬರ್ತಾ ಇದೆ, ಇನ್ನೊಂದು ನಮ್ಮದು ಹಿಮಾಲಯನ್ 4011. ಸೊ ನಾವು ಹೋಗ್ತಾ ಇದ್ದೀವಿ ಈ ಸಲ ಯಾರ್ಕಾಡ್ಗೆ. ಯಾರ್ಕಾಡ್ ನಾನು ನೋಡಿರಲಿಲ್ಲ. ಸೊ ಬನ್ನಿ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಣ. ತುಂಬ ಪ್ಲೇಸ್ಗಳಿದೆ ಅಲ್ಲೂ. ಸೊ ನಮ್ಮದು ಬಂದು 2 days ಟ್ರಿಪ್ ಇದೆ. ಸೊ ಈಗ ಟೈಮ್ ಬಂದು ಆಲ್ಮೋಸ್ಟ್ 6:28. ಸೊ 6:30 ಆಗಿದೆ. ನಾವು ಹೋಗೋ ಅಷ್ಟರಲ್ಲಿ 12 ಆಗ್ಬೋದು. 6 hours ಆಫ್ ಜರ್ನಿ ಇದೆ. ಸೊ ಈಗ ಇಲ್ಲೊಂದು ಪೂಜೆ ಮಾಡಿಕೊಂಡು ನಾವು ಹೊರಡ್ತಾ ಇದ್ದೀವಿ. ಶ್ರೀ ಸಿದ್ಧಿವಿನಾಯಕ ಟೆಂಪಲ್. ಎಲ್ಲೇ ಹೋದ್ರೂ ಏನೇ ಇದ್ರೂ ವಿನಾಯಕನ ಆಶೀರ್ವಾದ ಬೇಕಲ್ವ. ಸೊ ಅದರಿಂದ ಪೂಜೆ ಮಾಡಿ 2 ಬೈಕಿಗೂ ನಂತರ ಹೊರಡ್ತಾ ಇದ್ದೀವಿ. ಬನ್ನಿ ಹೋಗೋಣ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ದೇವ್ರ ಬ್ಲೆಸ್ಸಿಂಗ್ ಸಿಕ್ತು. ಎಲ್ಲೇ ಹೋದ್ರು ಈ ಥರ ಒಂದು ಮಾಡಿದ್ರೆ ಏನೋ ಒಂಥರ ಸಮಾಧಾನ ಕಂಡ್ರಿ ಮನಸ್ಸಿಗೆ. ಇಲ್ಲಾಂದ್ರೆ ಏನೋ ಒಂಥರ ಕೊರಿತಾ ಇರುತ್ತೆ. ಅಟ್ಲೀಸ್ಟ್ ಒಂದು ದೇವ್ರ ಆಶೀರ್ವಾದ ಇದೆ ನಮ್ಮ ಮೇಲೆ. ನಾವು ಎಲ್ಲಾದರೂ ಸೇಫಾಗಿ ಹೋಗ್ತೀವಿ, ಸೇಫಾಗಿ ಬರ್ತೀವಿ ಅನ್ನೋ ಒಂದು ಕಾನ್ಫಿಡೆನ್ಸ್, ಪಾಸಿಟಿವ್ ಎನರ್ಜಿ ಬಿಲ್ಡ್ ಆಗುತ್ತೆ ನಮ್ಮಲ್ಲಿ. ಅದೊಂದು ಖುಷಿ ನನಗೆ. ಅದಕ್ಕೆ ಯಾವಾಗಲೂ ರೈಡ್ಗೆ ಹೋಗ್ಬೇಕಾದ್ರೆ ಇದೊಂದು ಪೂಜೆ ಮಾಡಿ ನಾನು ಹೊರಡೋದು. ಸೊ ಇದೇ ನೋಡಿ ನಮ್ಮ ವರುಣ ಲೇಕ್. ಇಲ್ಲಿ ಬೋಟಿಂಗ್ ಎಲ್ಲ ಮಸ್ತ್ ಇರುತ್ತೆ. ಒಂದ್ಸಲ ಬಂದು ವಿಸಿಟ್ ಮಾಡಿ. ಕ್ರೇಜಿ ಇರುತ್ತೆ ಮಾತ್ರ, ಆರಾಮಾಗೆ ಕ್ರೇಜಿ ಮಾತ್ರ. ಬಾಯ್ ಅಂತೂ ಫುಲ್ ಅವರು ಚೇರ್ ಮಾಡಿಕೊಂಡು ಬ್ರೋ ಒಂದು ರೈಡ್ ಹೋಗಲೇಬೇಕು ಬ್ರೋ ಅಂದ್ಕೊಂಡು ನನಗೆ ಕಾಲ್ ಮಾಡಿದರು. ಸೊ ಅವರಿಂದ ಇವತ್ತು ಈ ಪ್ಲ್ಯಾನ್ ಎಕ್ಸಿಕ್ಯೂಟ್ ಆಗಿದ್ದು. ಸೊ ಇದಕ್ಕೆಲ್ಲ ಕಾರಣನೇ ಅವರು. ನಮಗೆಲ್ಲ ಗೊತ್ತಾಗೋಯ್ತು. ಸೊ ಈಗ ಕೊಳ್ಳೇಗಾಲ ಮುಗಿಸಿ ಅನೂರು ತಾಲೂಕಿದು. ಅನೂರು ತಾಲೂಕು ಇನ್ನೂ ತಾಳ್ಬೆಟ್ಟ ಶುರುವಾಗಿಲ್ಲ. ತಾಳ್ಬೆಟ್ಟ ಅಂದರೆ 77 ಮಲೆ ಅಂತ ಹೇಳ್ತಾರಲ್ಲ, ಅದಿನ್ನೂ ಶುರುವಾಗಿಲ್ಲ. ಸೊ ತಾಳ್ಬೆಟ್ಟ ಇದು. ತಾಳ್ಬೆಟ್ಟದಿಂದ ಇನ್ನೂ ಹಿಂದಕ್ಕಿದ್ದೀವಿ. ರೋಡ್ ಅಂತೂ ಕ್ರೇಜ್ ಇದೆ ಬ್ರೋ. ಎಲ್ಲ ನಮಸ್ಕಾರ ಹಾಕೊಂಡು ಗುರು ತಿಂಡಿ ಮಾಡೋಣ. ತಿಂಡಿ ಇಲ್ಲೇ ಮಾಡ್ಬಿಟ್ಟು ಹೋಗ್ತಾ ಇರೋದು. ಈಗ ತಿಂಡಿಗೆ ಬ್ರೇಕ್ ಹಾಕಿದ್ದೀವಿ. ತಿಂಡಿ ಮಾಡಿಕೊಂಡು ನೆಕ್ಸ್ಟು ಹೊರಡೋದನ್ನ ಇಲ್ಲೊಂದು ಪೂಜೆ ಮಾಡಿಬಿಟ್ಟು ವಾಯ್ಸೆಲ್ಲ ಫುಲ್ಲು ಸ್ವಲ್ಪ ರಶ್ ಇದೆ. ಇವತ್ತು ಲಾಂಗ್ ವೀಕೆಂಡ್ ಆಗಿರೋದ್ರಿಂದ ಆಲ್ಮೋಸ್ಟ್ ನೋಡ್ತಾ ಇರ್ಬೋದು ನೀವು, ಅಲ್ಲಿ ಕಂಪ್ಲೀಟ್ ರಶ್ ಇದೆ. ಹೋಟೆಲ್ಗಳೇ ಫುಲ್ ರಶ್. ಸ್ವಲ್ಪ ಫೋಟೋ ಶೂಟ್ ಮಾಡ್ಕೊಂಡು ಹೋಗ್ತಾ ಇರೋದು ಈಗ. ಎಷ್ಟು ಚೆಂದ ಉಂಟು ನಮ್ಮ ಮಲೆ ಮಹದೇಶ್ವರ ಬೆಟ್ಟ. ಇದು ಗೌರ್ಮೆಂಟ್ ಬಸ್. ಆ್ಯಕ್ಚುಲಿ ಪ್ರೈವೇಟ್ ಬಸ್ನ ಗೌರ್ಮೆಂಟ್ ಕೊಟ್ಟಿದ್ದಾರೆ. ಅದಕ್ಕೆ ಹಿಂದಾಡಿ ಕರ್ನಾಟಕ ಸರ್ಕಾರ ಅಂತಿದೆ. ಸೊ ಇದು ಮಲೆ ಮಹದೇಶ್ವರಕ್ಕೆ ಹೋಗೋ ಬಸ್ ಇದು. ಸೊ ಇದು ಬರೀ ಮಲೆ ಮಹದೇಶ್ವರ ಬೆಟ್ಟ ಅಷ್ಟೇ ಅಪ್ ಆ್ಯಂಡ್ ಡೌನ್ ಮಾಡುತ್ತೆ. ಈಗ ಮಲೆ ಮಹದೇಶ್ವರ ಬೆಟ್ಟ ಎಂಟ್ರಿ ಆಗೋಯ್ತು. ಇದು ಮಲೆ ಮಹದೇಶ್ವರ ಬೆಟ್ಟ ಸರ್ಕಲ್ಲು. ಇಲ್ಲಿ ಫ್ಯೂಲ್ ಹಾಕಿಸ್ಕೊಂಡು ಸೇಲಂಗೆ ಸೀದಾ ಹಿಂಗೆ ಡಬಲ್ ರೋಡ್ ಹೋಗಬೇಕು. ಟೆಂಪಲ್ ಆದರೆ ಈ ಕಡೆ ಹೋಗ್ತೀವಿ. ಸೊ ಟೆಂಪಲ್ ಇಲ್ಲ ಇವತ್ತು. ಸೀದಾ ಹಂಗೆ ಸೇಲಂಗೆ ಹೋಗೋಣ ಅಂತ. ಆ್ಯಕ್ಚುಲಿ ಟೈಮ್ ಇದ್ದಿದ್ರೆ ದರ್ಶನ ಮಾಡ್ಕೊಂಡು ಹೋಗ್ಬೋದಿತ್ತು. ಇವತ್ತು ವೀಕೆಂಡ್ ಆಗಿರೋದ್ರಿಂದ ರಶ್ ಇದೆ. ಸೊ ಅದರಿಂದ ಟೆಂಪಲ್ ಹೋಗ್ತಾನೆ ಸೀದಾ ಹೋಗ್ತಾಯಿದ್ದೀವಿ 2 ಗಾಡಿಗೂ. ಮತ್ತು ನಾನು ಒಂದು 400 ಫ್ಯೂಲ್ ಹಾಕಿಸ್ಕೊಂಡೆ. ಯಾಕಂದರೆ ಮುಂದೆ ಇಲ್ಲಿ ಎಲ್ಲಿ ಸಿಗುತ್ತೋ ಗೊತ್ತಿಲ್ಲ. ಫ್ಯೂಲ್ ಎಲ್ಲ ಫುಲ್ ಫಾರೆಸ್ಟು. ಅದರಿಂದ ಫ್ಯೂಲ್ ಹಾಕ್ಸ್ಕೊಂಡು ಈಗ ಹೊರಟಿದ್ದೀನಿ ಮತ್ತೆ. ಸೊ ಇದು ತಮಿಳ್ನಾಡು ಬಾರ್ಡರು. ನೀವಿಲ್ಲಿ 10 rupees ಪೇ ಮಾಡಬೇಕು ಗಾಡಿಗೆ. ಬ್ರೋ 1ಕ್ಕೆ 10 ಅಂತ. 1ಕ್ಕೆ 10? ಹಾಂ. ಫೈನಲಿ ಈಗ ನಾವು ಟೀ ಸ್ಟಾಲ್ಗೆ ಬ್ರೇಕ್ ಹಾಕಿದ್ದೀವಿ. ನೋಡ್ತಾ ಇರ್ಬೋದು ಫುಲ್ಲು ಬ್ರೇಕ್ ಹಾಕಿದ್ದೀವಿ. ಸೊ ಈಗ ಬ್ರೇಕ್ ಹಾಕ್ಕೊಂಡು ಮುಗಿಸ್ಕೊಂಡು ಹೊರಡಬೇಕು. ಸೊ ಇದೇ ನೋಡಿ ಯಾರ್ಕಾಡ್ ಹಿಲ್ಸ್ ಎಂಟ್ರೆನ್ಸ್ ಆರ್ಚ್. ಸೊ ಇಲ್ಲಿಂದ ರೈಡ್ನ ಶುರು ಮಾಡ್ತಾಯಿದ್ದೀವಿ. ಇದು ಫಾರೆಸ್ಟ್ ಚೆಕ್ ಪೋಸ್ಟ್ ಇರುತ್ತೆ. ಇಲ್ಲಿ ಆಲ್ಮೋಸ್ಟ್ 20 ಹೇರ್ ಪಿನ್ ಬೆಂಡ್ಸ್ ಇದೆ. ಕ್ರೇಜ್ ಇದೆ ಮಾತ್ರ ಜಾಗ. ಬಂದರೆ ನೆಕ್ಸ್ಟು ಇಲ್ಲಿ ವಿಸಿಟ್ ಮಾಡಿ. ಬಟ್ ಈ ಸೀಸನ್ ಸ್ವಲ್ಪ ಸಮ್ಮರ್ ಅಂತ ಹೇಳ್ಬೋದು. ನೆಕ್ಸ್ಟ್ ನೈಟ್ ಡಿಸೆಂಬರ್ ಸೀಸನಲ್ಲಿ ಬಂದರೆ ಇಲ್ಲಿ ಕ್ರೇಜಿ ಆಗಿರುತ್ತೆ. ಈಗ ನೆಕ್ಸ್ಟ್ ಇಲ್ಲಿಂದ ನಮ್ಮ ಜರ್ನಿ ಶುರು ಮಾಡ್ತಾಯಿದ್ದೀವಿ. ಲೆಟ್ಸ್ ಗೋ. ಕ್ರೇಜಿ ಉಂಟು, ಫುಲ್ಲು ಕ್ರೇಜಿ. ಆಲ್ಮೋಸ್ಟ್ ಇಲ್ಲಿ ಕರ್ನಾಟಕನೇ ಗಾಡಿಗಳು ಬ್ರೋ. ದೇವಿ ಕರ್ನಾಟಕ ಬೇಕಾಸ್ಕೊಂಡ್ಬಿಟ್ಟಿದೆ. ಎಷ್ಟೋ ಜನ ಗೊತ್ತಿಲ್ಲ ಇದು ಜಾಗ ಯಾರ್ಕಾಡ್ ಇದೆ ಅಂತ. ನನಗೆ ಗೊತ್ತಿರಲಿಲ್ಲ. ಎಷ್ಟೊಂದು ರೈಡ್ಸ್ ಹೋಗಿದ್ದೀನಿ ನಾನು. ನನಗೆ ನೋಟಿಸ್ ಹಾಕಿದೆ ನಿನ್ನೆ ಮ್ಯಾಪ್ ನೋಡಬೇಕಾದ್ರೆ, ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಬಟ್ ರೋಡ್ಸ್ ಅಂತೂ ಆಸಮ್ ಕೇಳಂಗಿಲ್ಲ ನೋಡಿ ಹೇಗಿದೆ ವ್ಯೂ. ಹೇರ್ ಪಿನ್ ಬೆಂಡ್ಸ್ ಅಂತೂ ಇಲ್ಲಿ ಒಂದ್ರ ಮೇಲೆ ಒಂದು ಹೇಗಿದೆ ಅಂದರೆ ಸೆಕ್ಸಿ ಆಗಿದೆ ಮಾತ್ರ.
ರೂಮ್ ಬಂದು ಇದೆ, ನಾಗಲೇ ತೋರಿಸ್ದಂಗೆ ಇದೆ ನಮ್ಮ ರೂಮ್. ಸೊ ಇದೊಂದು ಬಾಲ್ಕನಿ ಸೋಫಾ ಟೈಪ್ ಇರುತ್ತೆ. ಆರಾಮಾಗಿ ಇಲ್ಲಿ ನೀವು ಸ್ಟೇ ಮಾಡ್ಬೋದು. ಇಲ್ಲಿ ನಿಮಗೆ ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಂಡ್ರೆ 1500 rupees ಬೀಳುತ್ತೆ 3 ಮೆಂಬರ್ಸ್ಗೆ. ನೀವು ಇಲ್ಲೇ ಬಂದು ಬುಕ್ ಮಾಡ್ಕೊತೀನಿ ಅಂತಂದರೆ ಅದು ಕಷ್ಟ. 2500 3000 ಬಾಯಿಗೆ ಬಂದಿದ್ದು ರೇಟ್ ಹೇಳ್ತಾರೆ. ಅದರಿಂದ ಬೆಟರ್ ನೀವು ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಂಡು ಬಂದುಬಿಡಿ. booking.com ಬುಕ್ ಮಾಡ್ಕೊಂಡು ಬಂದರೆ ಬೆಟರ್. ಸೊ ಅದೇ ನಮ್ಮ ರೂಮ್. ಬಾಯ್ಸ್ ಎಲ್ಲ ಫುಲ್ಲು ಚಿಲ್ ಮಾಡ್ತಾಯಿದ್ದಾರೆ. ಸೊ ಈಗ ನಾವು ಫೋಟೋಸ್ಗೆ ಹೋಗಬೇಕು, ಬನ್ನಿ ಹೋಗೋಣ. ಫುಲ್ಲು ಚಿಲ್ಲಾಗಿ ರೂಮಿಂದ ರೆಡಿ ಆಗಿಬಿಟ್ಟು ನಾವು ಮತ್ತೆ ಬಾಯ್ಸ್ ಫುಲ್ಲು ಹೋಗ್ತಾಯಿದ್ದೀವಿ ಬೋಟ್ ಹೌಸ್ಗೆ. ಫಸ್ಟ್ ಬೋಟ್ ಹೌಸ್ಗೆ ಹೋಗ್ತೀವಿ. ಸೊ ಬೋಟ್ ಹೌಸಲ್ಲಿ ಫುಲ್ಲು ಬೋಟ್ ಕಟ್ಟಿಂಗ್ ಎಲ್ಲ ಮಾಡೋಣ ಅಂತ ಪ್ಲ್ಯಾನ್ ಇದೆ. ಬಟ್ ಬೋಟಿಂಗ್ ಇರುತ್ತೋ ನಾವು ಗೊತ್ತಿಲ್ಲ, ಕ್ಲೋಸ್ ಆಗಿದೆ ನಾವು ಗೊತ್ತಿಲ್ಲ, ನೋಡಬೇಕು. ಕ್ಲೋಸಿಂಗ್ ಇದ್ದರೆ ಇಲ್ಲ, ಬಟ್ ಓಪನ್ ಅಂದರೆ ಡೆಫಿನೆಟ್ಲಿ ಪೆಡಲ್ ಬೋಟ್ಗೆ ಒಂದು ಹೋಗ್ಬಿಟ್ಟು ಫಸ್ಟು ಊಟ ಮಾಡಬೇಕು. ಊಟ ಮಾಡ್ಕೊಂಡು ಆಮೇಲೆ ಸೊ ಫ್ರೈಡ್ ರೈಸ್ ಊಟ ಮಾಡಿದ್ವಿ. ಫ್ರೈಡ್ ರೈಸ್ ಬಂತು. ಫ್ರೈಡ್ ರೈಸ್ ಮಾತ್ರ ಸೈಕ್ ಆಗಿದೆ. ಹೇಗಿದೆಯಾ ಲಲ್ಲು ಫ್ರೈಡ್ ರೈಸ್? ಹೇಗಿದೆ ಫ್ರೈಡ್ ರೈಸ್? ಮಸ್ತ್ ಇದೆ ಮಾತ್ರ ಫ್ರೈಡ್ ರೈಸ್. ಒಳ್ಳೆ ಬ್ಯಾಟಿಂಗ್ ಮಾಡ್ಕೊಂಡು ಹೋಗೋಣ. ಯಾರ್ಕಾಡ್ ಲೇಕ್ ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ. ಇದೆ ಯಾರ್ಕಾಡ್ ಲೇಕ್, ಫುಲ್ ಬೋಟಿಂಗ್ ಎಲ್ಲ ಇದೆ. ಜನ ಸಾಗರನೂ ಇದೆ. ಹಾಗೆ ಬನ್ನಿ ನೋಡೋಣ, ಇನ್ ಕೇಸ್ ಆದರೆ ಬೋಟಿಂಗ್ ಮಾಡೋಣ. ಜನ ತುಂಬ ಇದ್ದಾರೆ, ಯಾಕಂದರೆ ಇನ್ನೊಂದೆರಡು ಪ್ಲೇಸ್ ಕವರ್ ಮಾಡಬೇಕು ಅಂತ ಹೇಳಿದಲ್ಲ, ಸೊ ಅದರಿಂದ. ಸೊ ಯಾರ್ಕಾಡ್ ಲೇಕ್ಗೆ 2 ವೀಲರ್ದು ಪಾರ್ಕಿಂಗ್ ಫೀಸ್ ಬಂದ್ಬಿಟ್ಟು 20 ರೂಪೀಸ್ ಇರುತ್ತೆ ಒಂದು ಗಾಡಿಗೆ. ಸೊ ಇಲ್ಲಿ ಪ್ರೈಸ್ ಇದೆ ನೋಡಿ, ಎಂಟ್ರಿ ಫೀಸು. ಅಡಲ್ಟು 10 ರೂಪೀಸ್ ಇರುತ್ತೆ. ಮತ್ತು ಪ್ಯಾಡಲ್ ಬೋಟು 200 30 ಮಿನಿಟ್ಸು. 2 ಪರ್ಸನ್ 4 ಪರ್ಸನ್ಸ್ಗೆ 300. ರಾ ಬೋಟು 200. ರಾ ಬೋಟು 3 ಪರ್ಸನ್ಸ್ಗೆ 200. ರಾ ಬೋಟ್ 5 ಪರ್ಸನ್ಸ್ಗೆ 300. ಮೋಟರ್ ಬೋಟು 700 1 ರೌಂಡು. ಈ ಥರ ಇದೆ. ಇಲ್ಲಿ ನಿಮಗೆ ಯಾವ್ದು ಬೈಕು ತೊಗೊಬೋದು. ಆ್ಯಕ್ಚುಲಿ ಬೋಟಿಂಗ್ ಹೋಗೋಣ ಅಂತ ಬಂದ್ವಿ, ಬಟ್ ಬೋಟಿಂಗಲ್ಲಿ ತುಂಬ ವೆಯ್ಟಿಂಗ್ ಇದೆ. ಆಲ್ಮೋಸ್ಟ್ ಈಗ 5 o'clock ಆಗಿದೆ, 6 o'clock ಕ್ಲೋಸ್. 40 ಮಿನಿಟ್ಸ್ ವೆಯ್ಟಿಂಗ್ ಇದೆ. ಹೋಗ್ಬೋದಿತ್ತು, ಬಟ್ ಕಾಯೋಕ್ಕಾಗಲ್ಲ, ಬೇರೆ ಪ್ಲೇಸ್ಗೆ ಹೋಗಬೇಕು. ಅದರಿಂದ 3 ಜನನು ಒಂದೇ ಫ್ಲೇವರ್ ಐಸ್ ಕ್ರೀಮ್ ತೊಗೊಂಡು ತಿಂತಾಯಿದ್ದೀರಿ. ಐಸ್ ಕ್ರೀಮ್ ತಿನ್ಕೊಂಡು ಒಂದೆರಡು ಫೋಟೋ ಶೂಟ್ ಮಾಡ್ಕೊಂಡು ಇಲ್ಲಿ ರೆಡ್ ವೆಲ್ ಹೋಗ್ತಾ ಇರೋದು. ರೆಡ್ ವೆಲ್ ಇಷ್ಟು ಲೇಡೀಸ್ ಸೀಟ್ ಅಂತ ಹೋಗ್ತಾಯಿದ್ದೀವಿ ಈ ಪ್ಲೇಸ್ಗೆ. ಬನ್ನಿ ಹೋಗೋಣ. ಈಗ ಐಸ್ ನೀವೇನು ಫೋಟೋಸ್ ನೋಡ್ತಾ ಇದ್ದೀರಾ? ಅಂಕಲ್ ಥರ ಬಂದಾಯ್ತು ಬ್ರೋ. ಬನ್ನಿ ಬ್ರೋ. 27 ವರ್ಷ ಆಯ್ತು ನಿಮಗೆ? 26 ಬ್ರೋ, 22 ಅಲ್ಲ, 26 ವರ್ಷ. ಅಣ್ಣ ನನ್ನ ಕೈಯಲ್ಲಿ. ಈಗ ನಾವು ಲೇಡೀಸ್ ಮತ್ತು ಜೆಂಟ್ಸ್ ಸೀಟ್ಗೆ ಹೋಗ್ತಾ ಇದ್ದೀವಿ. ಅದೊಂಥರ ಜಾಗ ಹೆಸರು ಹಂಗೆ ಇರೋದು, ಲೇಡೀಸ್ ಜೊತೆ ಜೆಂಟ್ಸ್ ಸೀಟ್ ಅಂತ. ಬನ್ನಿ ತೋರಿಸ್ತೀನಿ ಹೆಂಗಿರುತ್ತೆ ಅಂತ. ಅರ್ಥ ಆಯ್ತು ಅನ್ಸುತ್ತೆ. ಈಗ ಲೇಡೀಸ್ ಸೀಟಿಗೆ ಬಂದಿದ್ದೀವಿ. ಗಾಡಿನ ಪಾರ್ಕ್ ಮಾಡಾಯಿತು ಹಿಂದ್ಗಡೆ. ಪಾರ್ಕ್ ಮಾಡಿ ಈಗ ಇಲ್ಲಿ ಟಿಕೆಟು ಗೊತ್ತಲ್ಲ, ಅಡಲ್ಟ್ಗೆ 30 ರೂಪಾಯಿ, ಚಿಲ್ಡ್ರನ್ಸ್ಗೆ 15 ರೂಪಾಯಿ. ಇಲ್ಲಿ ನೀವು ಟೆಲಿಸ್ಕೋಪಿಕ್ ವ್ಯೂವಲ್ಲಿ ನೋಡಬೇಕು ಅಂತಂದರೆ ಅಲ್ಲಿ ಇದೆ ನೋಡಿ, 10 ರೂಪಾಯಿ ಕೊಟ್ಬಿಟ್ಟು ಟೆಲಿಸ್ಕೋಪಿಕಲ್ಲಿ ಫುಲ್ಲು ಝೂಮಲ್ಲಿ ಮೌಂಟೇನ್ಸ್ ಎಲ್ಲ ನೋಡ್ಬೋದು. ಅತಿಯಾಗುತ್ತಿದೆ ಅಪರೂಪದ ಸೆಳೆತ, ನಿನ್ನದೇ ಹೆಸರಿದೆ ಕನಸಿನ ಊರಿಗೆ ಕುಡಿಯುತ್ತಾ ಬಂದೆನು. ಏನಲ್ಲಿ ರಾಜಾ ಸೀಟು ಮತ್ತು ಲೇಡೀಸ್ ಸೀಟು ಮುಗಿಸ್ಕೊಂಡು ನೆಕ್ಸ್ಟ್ ಈಗ ರಾಜರಾಜೇಶ್ವರಿ ಟೆಂಪಲ್ ಹೋಗ್ತಾಯಿದ್ದೀವಿ. ಇಲ್ಲಿಂದ 5 ಕಿಲೋಮೀಟರ್ಸ್ ಇದೆ. 20 ನಿಮಿಷ ಕೇಳ್ತಾ ಇದೆ, 20 ನಿಮಿಷ ರೀಚ್ ಆಗ್ತೀವಿ. ಸೊ ಬನ್ನಿ ಶಿಫ್ಟ್ ಆಗೋಣ. ನೆಕ್ಸ್ಟು ರಾಜರಾಜೇಶ್ವರಿ ಟೆಂಪಲ್. ಸೊ ರಾಜರಾಜೇಶ್ವರಿ ಟೆಂಪಲ್ ಕೋವಿಲ್ಗೆ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ 7 ಗಂಟೆ ಕ್ಲೋಸ್ ಅಂತ ಇದು. ಇವಾಗ ಆಲ್ರೆಡಿ 6:30, ಯಾಕಂದರೆ ಫುಲ್ ಜಾಮ್ ಆಗಿಬಿಟ್ಟಿತ್ತು. ಅವನೊಬ್ಬ ಗಾಡಿನ ಕ್ರಾಸ್ ನಿಲ್ಲಿಸಿ ಬರೋ ಬೇಡ ಕ್ರಾಸ್ ನಿಲ್ಲಿಸಿ. ಸೊ ಅದರಿಂದ ಈಗ ಹೊರಟಿದ್ದೀವಿ. ಬಟ್ ಘಾಟ್ ಸೆಕ್ಷನ್ ಸ್ವಲ್ಪ ಇದು ಹೈಟಲ್ಲಿದೆ ಟೆಂಪಲು, ಫುಲ್ಲು ಕ್ರೇಜಿ ಅಂದ್ಕೊಳ್ಳಿ. ಇದೆ ರಾಜರಾಜೇಶ್ವರಿ ಟೆಂಪಲ್ ಕೋವಿಲ್ ಅಂತ. ಇಲ್ಲಿ ಎಂಟ್ರೆನ್ಸ್ ಇದೆ. ಆ್ಯಕ್ಚುಲಿ ಟೈಮ್ ಆಗೋಗಿದೆ, ನೋಡಬೇಕು ಟೆಂಪಲ್ ಹೇಗೆ ಅಂತ. ಸೊ ಟೆಂಪಲ್ ಮುಗೀತು ವಿಸಿಟು. ಟೆಂಪಲ್ ಆ್ಯಕ್ಚುಲಿ ಕ್ಲೋಸಿಂಗ್ ಇತ್ತು, ನಮಗೋಸ್ಕರ ಬಂದು ಪೂಜೆ ಮಾಡಿ ಮಂಗಳಾರತಿ ಕೊಟ್ಟರು. ಮಂಗಳಾರತಿ ತೊಗೊಂಡು ಈಗ ಹೊರಟಿದ್ದೀವಿ. ಮುಗೀತು, ಇನ್ನೇನಿಲ್ಲ. ಇನ್ನು ರೂಮ್ಗೆ ಹೊರಡೋದೇನೆ. ಸ್ವಲ್ಪ ಶಾಪಿಂಗ್ ಇದೆ, ಶಾಪಿಂಗ್ ಮಾಡಿಕೊಂಡು ರೂಮ್ಗೆ ಹೊರಡೋದೇನೆ. ಈಗ ಶಾಪಿಂಗ್ ಮುಗೀತು. ಇಲ್ಲಿ ಶಾಪಿಂಗ್ ಮಾಡಿಕೊಂಡು ಫ್ಯಾನ್ಸಿ ಸೆಂಟರಲ್ಲಿ
ಶಾಪಿಂಗ್ ಮಾಡ್ಕೊಂಡು ಈಗ ಹೊರಟಿದ್ದೀವಿ. ನೆಕ್ಸ್ಟು ಏನೋ ಒಂದು ಪ್ರಾಡಕ್ಟ್ ಪರ್ಚೇಸ್ ಮಾಡಬೇಕು, ನೈಟ್ಗೆ ಬೇಕು ನಮಗೆ. ಸೊ ಅದರಿಂದ ಹೋಗ್ತಾ ಇದ್ದೀವಿ ಅಲ್ಲಿಗೆ. ಇದು ಮುಗಿಸ್ಕೊಂಡು ಸೀದಾ ರೂಮ್ಗೆ ಹೋಗೋದೇನೆ. ಊಟ ಗಟ್ಟ ಪಾರ್ಸಲ್ ಮಾಡಿಕೊಂಡು ತೊಗೊಂಡು ಹೋಗಿ ರೂಮಲ್ಲಿ ನಿದ್ದೆ ಮಾಡ್ದ ಅಂದರೆ ಇವತ್ತು ಕಂಪ್ಲೀಟ್ ಡೇ. ಬನ್ನಿ. ಸೊ ರೂಮಿಂದ ಈಗ ಇನ್ನೂ ಚೆಕ್ಔಟ್ ಆಗಿಲ್ಲ. ಒಂದು 2 ಪ್ಲೇಸ್ ಇದೆ, ವಿಸಿಟ್ ಮಾಡ್ಕೊಂಡು ಹೊರಡೋಣ ಅಂತ ಹೋಗ್ತಾ ಇದ್ವಿ. ವಾಯ್ಸ್ ಎಲ್ಲ ಇಲ್ಲೇ ಇದ್ದಾರೆ. ಹಾಯ್ ಮಾಡಿಬಿಡಿ ಎಲ್ಲ ಒಂದು ಹಾಯ್ ಎಸ್ ಬಾಯ್ ಗೈಸ್. ಸೊ ಕಲಿಯೂರು ಫಾಲ್ಸು ಇಲ್ಲಿಂದ 2.7 ಕಿಲೋಮೀಟರ್ಸ್ ಇದೆ. ನಮ್ಮದು ರೂಮ್ ಬಂದು ಚೆಕ್ಔಟು 11 AM-ಗೆ. ಸೊ 11 AM ಅಂದರೆ ಈಗ ಆಲ್ಮೋಸ್ಟ್ 8 AM ಆಗಿದೆ. 11 AM-ಗೆ ಚೆಕ್ಔಟ್ ಆಗಬೇಕು. ಸೊ ಅದರಿಂದ ತಿಂಡಿ ಮಾಡಿಕೊಂಡು ಒಂದು ರೌಂಡ್ ಫಾಲ್ಸ್ ಆದರೆ ಅಲ್ಲಿ ಸ್ಟೆಪ್ಸ್ ಇರುತ್ತೆ ಆ್ಯಕ್ಚುಲಿ ಇಳಿಯೋಕ್ಕೆ ಅಂತ ನಾನು ಬೇರೆ ಕಡೆ ನೋಡಿದ್ದೆ. ಸೊ ಅದರಿಂದ ಹಿಂಗೆ ಸ್ಟೆಪ್ಸ್ ಇದ್ದರೆ ಬಂದ್ಬಿಟ್ಟು ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಆ ನಂತರ ಹೊರಡೋದು. ಫಸ್ಟ್ ತಿಂಡಿಗೆ ಹೊಡ್ಕೊಂಡು ಆಮೇಲೆ ತಿಂಡಿ ಗಿಂಡಿ ಮಾಡ್ಕೊಂಡು ಬರೋಣ. ಓಕೆ, ಈಗ ಕಲಿಯೂರು ಫಾಲ್ಸ್ಗೆ ಬಂದ್ವಿ. ಇಲ್ಲಿ ಬೈಕ್ ಪಾರ್ಕಿಂಗ್ ಬಂದು 20 ರೂಪೀಸ್ ಇರುತ್ತೆ, ಮತ್ತು ಎಂಟ್ರಿ ಬಂದು ಫ್ರೀ ಇರುತ್ತೆ. ನಿಮಗೆ ಆರಾಮಾಗಿ ಹೋಗ್ಬೋದು. ತಿಂಡಿ ಏನಾದರೂ ಮಾಡಬೇಕು ಅಂತಂದರೆ ಮಾರ್ನಿಂಗ್ ಬಂದುಬಿಟ್ರೆ ಇಲ್ಲಿ ತಿಂಡಿನೂ ಇದೆ, ಮಾಡ್ಕೊಬೋದು. ಏನು ತಿಂಡಿ ಯೂಶ್ವಲಿ ಏನಿರುತ್ತೆ ಟೂರಿಸಮಲ್ಲಿ ಬೆಸ್ಟ್ ಒಂದೇ ಇರೋದು, ಬೆಸ್ಟ್ ಅಂತಲ್ಲ, ಮ್ಯಾಗಿ. ಆ ಮ್ಯಾಗಿನೇ ಬಿರಿಯಾನಿ ರೇಟ್ ಇರುತ್ತೆ, ಏನೂ ಮಾಡೋಕ್ಕಾಗಲ್ಲ, ತಿನ್ನಲೇಬೇಕು ಹೊಟ್ಟೆ ಹಸ್ದಾಗ. ಸೊ ಈಗ ಇಲ್ಲೇ ತಿಂಡಿ ಮಾಡಿಕೊಂಡು ಹೋಗೋಣ ಅಂತ. 250 ಸ್ಟೆಪ್ಸ್ ಇದೆ, 250 ಸ್ಟೆಪ್ಸ್ ಇಳಿಬೇಕು ಕಲಿಯೂರು ಫಾಲ್ಸ್ ಆದರೆ, ನೆನಪಿರಲಿ. ಬನ್ನಿ ಹೋಗೋಣ. ಆ್ಯಕ್ಚುಲಿ ಫಾಲ್ಸ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ, ಬಟ್ ನೀರು ಕಡಿಮೆ ಇದೆ ಅಂತೆ ಫಾಲ್ಸಲ್ಲಿ. ನಾವು 250 ಕಿಲೋಮೀಟರ್ಸ್ ಇಳಿಬೇಕು ಕೆಳಗಡೆ, ಅದೊಂದು. ಮತ್ತು ನೀರಿಲ್ಲ, ಬರೀ ನಾವು ವ್ಯೂ ನೋಡೋಕ್ಕೆ ಬಂಡೆ ನೋಡೋಕೆ ಹೋಗಬೇಕಾಗುತ್ತೆ. ಅದೇ ಕಾರಣಕ್ಕೆ ಈಗ ಫಾಲ್ಸ್ ಕ್ಯಾನ್ಸಲ್ ಮಾಡಿ ನೆಕ್ಸ್ಟ್ ಬೇರೆ ಫಾಲ್ಸ್ಗೆ ಹೋಗೋಣ ಅಂತ ಪ್ಲ್ಯಾನ್ ಇದೆ. ಈಗ ಸದ್ಯಕ್ಕೆ ಕಾಫಿ ಕುಡಿತಾ ಇದ್ದೀವಿ ಇಲ್ಲಿ ಬಂದಿದ್ದಕ್ಕೆ. ಸೊ ಕಾಫಿ ಕುಡಿಯೋಕ್ಕೆ ಎಲ್ಲೆಲ್ಲೋ ಹೋಗ್ತೀವಂತೆ. 1-2 ಕಿಲೋಮೀಟ್ರ್ ಬಂದೆ ರೂಮಿಂದ ಅಷ್ಟೇ. ಬಟ್ ನಾವು ಮೈಸೂರಲ್ಲಿದ್ದಾಗ ಕಾಫಿ ಕುಡಿಯೋಕ್ಕೆ 25-30 ಕಿಲೋಮೀಟರ್ ಆದರೂ ಹೋಗ್ತೀವಿ, ಅದೇ ತಲೆ ಕೆಟ್ಟಲ್ಲ. ಸೊ ಇಲ್ಲಿ ಬಂದು ಒಂದು ಕಾಫಿ ಕುಡ್ಕೊಂಡು ಈಗ ಸೀದಾ ತಿಂಡಿ ಮಾಡಿಕೊಂಡು ನೆಕ್ಸ್ಟು ಬೇರೆ ಇನ್ಯಾವ ಜಾಗಕ್ಕಿದೆ ಅಂತೀವಿ, ನಾನು ಕರ್ಕೊಂಡು ಹೋಗ್ತೀನಿ, ನೋಡೋಣ. ಸೊ ಒಂದು ಬೋಟಿಂಗ್ ನೆನ್ನೆ ಆಗಿಲ್ಲ, ಬೋಟಿಂಗ್ ಒಂದು ಮಾಡೋಣ ಅಂತ ಇದ್ದೀವಿ, ನೋಡೋಣ. ಬೇಗ ಹೋದರೆ ಬೇಗ ಬೋಟಿಂಗ್ ಸಿಗುತ್ತೆ. ಸೊ ಹೋಗೋಣ, ಒಂದಿವಿ ಯಾವುದಾಗುತ್ತೆ, ಏನೇನು ಕಂಪ್ಲೀಟ್ ಮಾಡೋಕ್ಕಾಗುತ್ತೋ ಕಂಪ್ಲೀಟ್ ಮಾಡೋಣ. ಬಾಯ್ಸ್ ಎಲ್ಲ ಫುಲ್ ಕಾಫಿ ಕುಡಿತಾ ಇದ್ದಾರೆ, ಕಾಫಿ ಕುಡ್ಕೊಂಡು ಸೊ ಈಗ ತಿಂಡಿ ಮಾಡೋಣ ಅಂತ ಬಂದ್ವಿ. ಬಟ್ ಇಲ್ಲಿ ಸಿಕ್ಕಾಪಟ್ಟೆ ರಶ್ ಇದೆ ಇವತ್ತು. ಈಗಲೂ ವೆಜ್ಜೇ ತಿಂತಾಯಿದ್ದೀವಿ. ಪೊಂಗಲ್ ಹೇಳಿದ್ದೀನಿ, ಪೊಂಗಲ್ ರೆಡಿ ಆಗ್ತಾಯಿದೆ, ನೋಡಿ ಎಷ್ಟು ರಶ್ ಇದೆ ಅಂತ. ಸೊ ನಾವಿದ್ದು ಹೋಮ್ ಸ್ಟೇ ಬಂದುಬಿಟ್ಟು ಸಿಸ್ಲಿಂಗ್ ಸ್ಟೇ ಅಂತ. ನೆಕ್ಸ್ಟ್ ನೀವು ಯಾರು ಕಾಡಿಗೆ ಬಂದರೆ ಇಲ್ಲಿ ಸ್ಟೇನ ಇರ್ಬೋದು, ತುಂಬ ಚೆನ್ನಾಗಿದೆ. ನಂಬರ್ ಏನು ಬೇಕಾದ್ರೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಇಲ್ಲಾಂದ್ರೆ ಮೆನ್ಷನ್ ಮಾಡ್ತೀನಿ ಸ್ಕ್ರೀನ್ ಮೇಲೆ, ನೋಡ್ಕೊಳ್ಳಿ. ಇಲ್ಲಿ ಬುಕಿಂಗ್ ಮಾಡ್ಕೊಂಬಂದ್ಬಿಡಿ, 1500 ಬೀಳುತ್ತೆ 3 ಜನಕ್ಕೆ. ಒಂದು ರೂಮ್ಗೆ 1500, 1800 ಈ ಥರ ಇದೆ, ಕಡಿಮೆ ಇದೆ. ಅದು ಬಿಟ್ಟರೆ ನೀವು ಸೀಸನಲ್ಲಿ ಬಂದುಬಿಟ್ರೆ ನೀವು 2005, 3.5 ರಾಬಿರಿ ರೇಟ್ ಇರುತ್ತೆ. ನೋಡ್ಕೊಂಡು ಬನ್ನಿ, ಚೆನ್ನಾಗಿದೆ ನೋಡಿ. ಇಷ್ಟಿದೆ, ರೂಮ್ಸ್ ಎಲ್ಲ ಕ್ಲೀನ್ ಮೇಂಟೈನ್ಡ್, ಏನು ಇಶ್ಯೂ ಇಲ್ಲ. ಮತ್ತು ಪಾರ್ಕಿಂಗ್ ಬೇಕು ಅಂದರೆ ಅಲ್ಲಿ ಆರಾಮಾಗಿ ಸ್ಪೇಸ್ ಇದೆ, ಆಪೋಸಿಟ್ ಗ್ರೌಂಡ್ ಇದೆ, ಅಲ್ಲಿ ಗೇಟ್ ಇದೆ ನೋಡಿ, ಅಲ್ಲಿ 2 ವೀಲರು ಕಾರೆಲ್ಲ ಪಾರ್ಕ್ ಮಾಡ್ಕೊಬೋದು. ಈಗ ರೂಮ್ನ ಚೆಕ್ಔಟ್ ಮಾಡಿ ಹೊರಟಿದ್ದೀವಿ. ಈಗ ಬಂದು ನಮ್ಮ ನೆಕ್ಸ್ಟ್ ಪ್ಲೇಸ್ ಬಂದುಬಿಟ್ಟು ಸಿರ್ವರಾಯನ್ ಟೆಂಪಲ್ ಅಂತ. ಇಲ್ಲಿಂದ ಒಂದು 7 ಕಿಲೋಮೀಟರ್ಸ್ ಆಗುತ್ತೆ. ಅದೊಂಥರ ಬೆಟ್ಟದ ಮೇಲಿದೆ ಟೆಂಪಲ್, ತುಂಬ ಚೆನ್ನಾಗಿದೆ. ತೋರಿಸ್ತೀನಿ ಹೇಗಿದೆ ಅಂತ ಟೆಂಪಲ್, ಬನ್ನಿ. ಸೊ ಟೆಂಪಲ್ ಎಂಟ್ರೆನ್ಸ್ ಇದೆ, ಫೈನಲಿ ಬಂದ್ವಿ ಟೆಂಪಲ್ಲಿಗೆ. ಇಲ್ಲಿ 20 ರೂಪೀಸ್ ಇರುತ್ತೆ, ಎಲ್ಲೇ ಹೋದ್ರೆ ನಿಮ್ಗೆ 10, 20, 30 ಅದು ಫಿಕ್ಸಡ್. ಪಾರ್ಕಿಂಗ್ ಆಗಲಿ ಎಂಟ್ರೆನ್ಸ್ ಆಗಲಿ ಇಟ್ಕೊಂಡ್ಬಿಡ್ಬೇಕು. ಅದಕ್ಕೆ ಅಂತ ಒಂದು 200 ರೂಪೀಸ್ ಇಟ್ಕೊಂಡ್ಬಿಡ್ಬೇಕು. 200 ರೂಪೀಸ್ ನೀವು ಎಲ್ಲೇ ಹೋದ್ರೂ. ಈ ಟೆಂಪಲ್ ಆ್ಯಕ್ಚುಲಿ ಒಂಥರ ಯುನಿಕ್ಯೂ ಆಗಿದೆ. ಏನಂದರೆ ಇಲ್ಲಿ ಅಲ್ಲಿ ಬಾಗಿಲು ಕಾಣ್ತಾ ಇದೆಯಲ್ಲ ನಿಮಗೆ, ಅಲ್ಲಿ ಬಕ್ಕೊಂಡು ಹೋಗಬೇಕು, ಇಷ್ಟೇ ಇರೋದು. ಬಂಡೆಕಲ್ಲು ಒಳಗಡೆ ಸುರಂಗ ಮಾರ್ಗದ ಒಳಗಡೆ ಹೋಗಿ ದೇವ್ರು ನೋಡಬೇಕು, ಆ ಥರ ಇದೆ. ನೋಡಿ ಇದು ಒಳಗಡೆ ಹೋಗ್ಬೇಕಲ್ಲಿ ಎಂಟ್ರೆನ್ಸು, ಒಳಗಡೆ ಕರ್ಕೊಂಡು ಹೋಗ್ತೀನಿ. ನೀವು ಒಳಗಡೆ ಏನು ನಾನು ನೋಡಿದ್ರಿ, ಗುಹೆ ಒಳಗಡೆ ಹೋಗಿದ್ದು, ಅದು ಅಲ್ಲಿ ಕ್ಯಾಮ್ರಾಸ್ ಅಲೋ ಇಲ್ಲ. ಸೊ ಹಾಗಿದ್ರೂ ಶೂಟ್ ಮಾಡಿದ್ದೀನಿ. ಬಟ್ ದೇವರಂತೂ ತೋರ್ಸೋಕ್ಕಾಗಲಿಲ್ಲ,
ಅದೇನು ಮಾಡೋಕ್ಕಾಗಲ್ಲ, ಕೆಲವು ಕಡೆ ರಿಸ್ಟ್ರಿಕ್ಷನ್ಸ್ ಇರುತ್ತೆ ದೇವಸ್ಥಾನದಲ್ಲಿ. ಅದರಿಂದ ಆಚೆ ಬಂದೆ, ತುಂಬ ಚೆನ್ನಾಗಿತ್ತು, ದರ್ಶನ ಆಯಿತು. ಇಲ್ಲಿ ನೋಡ್ತಾ ಇರ್ಬೋದು, ಇದು ಸ್ಪೇಸ್, ಆರಾಮಾಗಿ ಕುತ್ಕೊಬೋದು, ರೆಸ್ಟ್ ಮಾಡ್ಬೋದು ಇಲ್ಲೆಲ್ಲ ನೀವು. ನೋಡಿ ತಕಡಿ ಮಾಮೂಲಿ ಈ ಟೆಂಪಲ್ ಟೈಮಿಂಗ್ ಬಂದುಬಿಟ್ಟು ಬೆಳಗ್ಗೆ 7 ಗಂಟೆಯಿಂದ ಸಂಜೆ 7 ಗಂಟೆವರೆಗೂ ಇರುತ್ತೆ. ಬೆಳಗ್ಗೆ 7 ಗಂಟೆಯಿಂದ ಸಂಜೆ 7 ಗಂಟೆವರೆಗೂ ಇರುತ್ತೆ, ಯಾವಾಗ ಬೇಕಾದ್ರೆ ವಿಸಿಟ್ ಮಾಡ್ಬೋದು. ವ್ಯೂ ಪಾಯಿಂಟ್ಗೆ ಬಂದ್ವಿ. ಇದೇ ವ್ಯೂ ಪಾಯಿಂಟು. ಇಲ್ಲಿ ರೋಡ್ ಪಕ್ಕ ಒಂದು ವ್ಯೂ ಇದೆ, ಸ್ಮಾಲ್ ವ್ಯೂ ಅಷ್ಟೇ ಇದೆ, ನೋಡ್ತಾ ಇರ್ಬೋದು. ಈ ಗಾಡಿಗೆ ಸುಮಾರು 2 ವರ್ಷ ಆಗಿದೆ, ಇದಕ್ಕೂ 2 ವರ್ಷ ಆಗಿದೆ. ಇದೆಂಗಿದೆ ನೋಡಿ, ಹೆಂಗೆ ಇಟ್ಟಿದ್ದಾರೆ ಅಂದರೆ ನಮ್ಮ ಬಾಸು ಗಾಡಿನ ಒಂದು ಸ್ಕ್ರ್ಯಾಚ್ ಗಾಡಿ ಮೇಲೆ ಹುಡುಕ್ಬಿಟ್ರೆ ನಾನು ನಿಮ್ಗೆ ಇಲ್ಲೇ 1000 ರೂಪೀಸ್ ಗಿವ್ ಅವೇ ಮಾಡಿಬಿಡ್ತೀನಿ. ಅದಕ್ಕೆ ಇನ್ಸ್ಪಿರೇಷನ್ ಏನು ಅಂತ ಅವ್ರನ್ನೇ ಕೇಳೋಣ. ಬೈ, ನಿಮಗೆ ಇನ್ಸ್ಪಿರೇಷನ್ ಏನು? ನೀವು ಗಾಡಿ ಆ ಥರ ಎಲ್ಲ ಇಟ್ಟಿದ್ದಲ್ಲ ಅಷ್ಟು ನೀಟಾಗಿ. ಏನಿಲ್ಲ, ಡ್ಯಾಡ್ಸ್ ಗಿಫ್ಟ್, ಅದಕ್ಕೆ ನೀಟಾಗಿ ಮಾಡಿಕೊಡಿ. ಡ್ಯಾಡ್ಸ್ ಗಿಫ್ಟ್ ಅಂತ ನೋಡಿ ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ ಗಾಡಿನ. ನಾವು ಇದ್ದೀವಿ 2 ವರ್ಷ ಆಯಿತು, ಅದಕ್ಕೂ ಇದಕ್ಕೂ ಒಂದೇ. ನಾನು ಫುಲ್ ಇಲ್ಲ ಅಂದ್ರೆ ಒಂದು 10 ಸ್ಕ್ರ್ಯಾಚಸ್ ಸಿಗುತ್ತೆ. ಅವ್ರು ಒಂದು ಗಾಡಿ ಒಂದು ಸ್ಕ್ರ್ಯಾಚ್ ಇಲ್ಲ ನೋಡಿ, ಹೆಂಗೆ ಇಟ್ಟಿದ್ದಾರೆ. ಬೈ, ನಿಮ್ಗೆ ಕೊಡಿ ಬೈ, ನಿಮ್ಮ ಇನ್ಸ್ಪಿರೇಷನ್ ಬೇಕು ನಮಗೆ. ಥ್ಯಾಂಕ್ ಯು. ವ್ಯೂ ನೋಡಿ, ವ್ಯೂ ಎಂಥ ವ್ಯೂ ಇದೆ. ಇದು ನೆಲ್ಲೂರು ಫಾಲ್ಸ್ಗೆ ಹೋಗುವಂಥ ರೂಟು ಕ್ರೇಜಿ ಇದೆ ಮಾತ್ರ. ಅಲ್ಲಿ ನೋಡಿ, ಇಲ್ಲಿ ಯಾವ ಥರ ವ್ಯೂ ಇದೆ, ಸೈಕಿದೆ ಮಾತ್ರ. ಅದು ಗಾಡಿ ಹಾಕ್ಬಿಟ್ಟು ನಡ್ಕೊಂಡು ಹೋಗ್ಬೇಕಂತ ಇಲ್ಲಿ ಬೋರ್ಡ್ ಕಾಣ್ತಾ ಇದ್ದಲ್ಲ ಅಲ್ಲಿ. ಆ್ಯಕ್ಚುಲಿ ನಾನು ಬಂದೆ, ನಂಗೆ ಮ್ಯಾಪಿಲ್ಲಿ ಎಂಡ್ ಆಗೋಯ್ತು, ನೋಡಿದ್ರೆ ಯಾವ ಫಾಲ್ಸ್ ಇಲ್ಲ. ಆಮೇಲೆ ಇದೇನಪ್ಪ ಅಂತ ಅಂದ್ಕೊಂಡೆ. ಇದರಿಂದ ನಡ್ಕೊಂಡು ಹೋಗಬೇಕು 200 ಮೀಟರ್ಸ್ 500 ಮೀಟರ್ಸ್. ಈಗ ಫಾಲ್ಸಿಗೆ ಒಂದು 200 ಮೀಟ್ರ್ ನಡ್ಕೊಂಡು ಹೋಗಬೇಕು. ಬೈಕು ವೆಹಿಕಲ್ಸ್ ಯಾವುದೂ ಹೋಗಲ್ಲ. ನಡ್ಕೊಂಡು ಹೋದರೆ ನಿಮಗೆ ಫಾಲ್ಸ್ ಕಾಣುತ್ತೆ. ಈ ಫಾಲ್ಸಲ್ಲಿ ನೀರಿದೆಯಂತೆ, ಕೇಳಿಸ್ತಾ ಇದೆ ನೀರು ಸೌಂಡ್. ಆ್ಯಕ್ಚುಲಿ ನಡ್ಕೊಂಡು ಹೋಗಬೇಕು. ಹೋಗ್ತಿದ್ರೆ ಈ ದಾರಿ ನಡ್ಕೊಂಡು ಹೋಗ್ತಾ ಇರಬೇಕು ಅಂತ ಹೇಳಿ. ಇದೆ ನೆಲ್ಲೂರು ಫಾಲ್ಸ್. ಹೀರೋ ಫುಲ್ ನೀರು ಕಡಿಮೆ ಇದೆ, ಬಟ್ ಜಾಸ್ತಿ ಅಂದರೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ನಮಗೆ ಸಿಕ್ಕಿರೋದಿಷ್ಟು ತುಂಬ ಚೆನ್ನಾಗಿದೆ. ಇದೊಂದು ಪ್ಲೇಸ್ ವಿಸಿಟ್ ಮಾಡ್ಬೋದು ಕಣ್ರಿ, ಯಾರು ಕಾಡಕ್ಕೆ ಬಂದರೆ. ನೆಲ್ಲೂರು ಫಾಲ್ಸ್ ರೆಕಮೆಂಡ್ ಮಾಡ್ತೀನಿ. ಕಲಿಯೂರು ಫಾಲ್ಸು ಏನೂ ಇಲ್ವಂತ. ಅಲ್ಲಿ ನೀರು ಕಡಿಮೆ ಆದರೆ ಪೂರಿ ಕಡಿಮೆ ಆಗೋಗುತ್ತೆ. ಯಾಕಂದರೆ ಪ್ಲೇಸ್ ನೋಡಿದ್ದಾಯಿತು, ಮುಗೀತು. ನಾವಿದ್ದಾಗ ಜನ ಸ್ವಲ್ಪ ಕಡಿಮೆ ಇದ್ದರು, ಈಗ ಜನ ಸ್ವಲ್ಪ ಜಾಸ್ತಿ ಆಗ್ತಾ ಇದ್ದಾರೆ. ಮಧ್ಯಾಹ್ನ ಆಗ್ತಾ ಇಲ್ಲಿ ಜನ ಜಾಸ್ತಿ ಆಗ್ತಾ ಇದ್ದಾರೆ. ಅಂತ ಫುಲ್ಲು ಅಲ್ಲೇ ಕೂತಿದ್ದಾರೆ. ಇಲ್ಲಿ ಆರಾಮಾಗಿ ಬಂದು ಅಡುಗೆ ಮಾಡ್ಕೊಂಡು ತಿಂಡಿ ತಿನ್ಕೊಂಡು ಹೋಗ್ಬೋದು ಆರಾಮಾಗಿ. ಪ್ಲೇಸ್ ಅಂತೂ ನೀರಂತೂ ಕ್ರೇಜಿ ಇದೆ. ಕುತ್ಕೊಂಡು ಚಿಲ್ ಮಾಡ್ಬೋದು. ನಿಧಾನ ಮಾಡ್ತಾ ಇದ್ದಾನೆ ತಮ್ಮ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಹೊಂದಿವೆ ಈಗ ಊಟಕ್ಕೆ ಸ್ಟಾಪ್ ಹಾಕಿದ್ದೀವಿ. ಊಟ ಮಾಡಿಕೊಂಡು ಮೆಸೇಜ್ ಹೊರಡೋದಲ್ಲ. ನೆಕ್ಸ್ಟ್ ಇನ್ನು ಯಾವ ಪ್ಲೇಸು ಇಲ್ಲ, ಯಾಕಂದರೆ ಆಲ್ಮೋಸ್ಟ್ ಇಲ್ಲಿ 3 o'clock ಆಯಿತು. ಚಿಕನ್ ಫ್ರೈಡ್ ರೈಸ್ ನಾವು ಹೇಳಿದ್ವಿಲ್ಲ, ಊಟ ಮಾಡಿಕೊಂಡು ಸೀದಾ ಹೊರಡ್ತಾ ಇರೋದು. ಮುಂದೆ ಕೇಸ್ ಯಾವ್ದಾದ್ರು ಪ್ಲೇಸ್ ಇದ್ದರೆ ವೀಡಿಯೋ ಮಾಡ್ತೀನಿ, ಇಲ್ಲಾಂದರೆ ಮುಗೀತು. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಬಿಡಿ. ಸಿ ಯು ನೆಕ್ಸ್ಟ್ ವೀಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್.